ಕನ್ನಡ ಸಿನಿ ತಾರಲೋಕಕ್ಕೆ ಸ್ವಾಗತ. ನಾನು ಇವತ್ತು ಮುಖ್ಯವಾದ ದಿನೇಶ್ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ತಿಳಿಸುತ್ತೇನೆ. ದಿನೇಶ್ ಅವರು ಕಾಮಿಡಿ ನಟನಾಗಿ ಪ್ರಖ್ಯಾತರಾಗಿದ್ದರು. ಇವರು ಮೂಲ ಹೆಸರು ಬಾಲಸುಬ್ರಹ್ಮಣ್ಯ. ಮೊದಲು ಕೆಲಸ ರೈಲು ಟಿಕೆಟ್ನಲ್ಲಿ ಮಾಡ್ತಿದ್ದರು. ಆನಂತರ ಅವರಿಗೆ ಗುಬ್ಬಿ ವೀರಣ್ಣ ನಾಟಕದಲ್ಲಿ ಅವಕಾಶ ಸಿಕ್ಕಿತು. ಅಲ್ಲಿ ಅವರು ಗುಬ್ಬಿ ವೀರಣ್ಣ ನಾಟಕದಲ್ಲಿ ಪ್ರದರ್ಶನವನ್ನು ನೀಡುತ್ತಿದ್ದರು. ಅನಂತರ ಕನ್ನಡ ಚಿತ್ರರಂಗದಲ್ಲಿ ಪ್ರವೇಶ ಮಾಡಿದರು. ಅವರ ಮೂಲ ಹೆಸರು ಬಾಲಸುಬ್ರಹ್ಮಣ್ಯ. ಅವರು ಮೊದಲ ಚಿತ್ರವಾದ ಚೋರಿ ಚಿಕ್ಕಣ್ಣ 1964ರಲ್ಲಿ ಮತ್ತು ಸೀತಾರಾಮದಲ್ಲಿ ಪ್ರಮುಖವಾದ ಪಾತ್ರವಾದ ಹಾಸ್ಯ ನಟರಾಗಿ ನಟಿಸಿದರು. ಇವರು 360 ಚಿತ್ರಗಳನ್ನು ನಟಿಸಿದರು. ಅವರು ಕನ್ನಡ ಚಿತ್ರದಲ್ಲಿ ಹಾಸ್ಯ ನಟರಾಗಿ ಪ್ರಮುಖರಾಗಿ ನಿಂತಿದ್ದರು. ಆದರೆ ಏಪ್ರಿಲ್ 1990ರಲ್ಲಿ 53ರ ವಯಸ್ಸಿನಲ್ಲಿ ಅವರು ಹೃದಯಾಘಾತದಿಂದ ಮರಣ ಹೊಂದಿದರು. ಅವರ ಹಾಸ್ಯ ನಟದಲ್ಲಿ ಕೆಲವೊಂದು ಚಿತ್ರದ ಹೆಸರುಗಳು ಬೆಟ್ಟದ ಹುಲಿ ಇರಬಹುದು, ಕಿಲಾಡಿ ರಂಗ, ಬೀದಿ ಬಸವಣ್ಣ, ಗಂಗೆ ಗೌರಿ ಮುಂತಾದ ಚಲನಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ನಟರಾಗಿ ಪ್ರಮುಖ ಹೆಸರನ್ನು ಮಾಡಿದವರ ಒಬ್ಬರು ಅನ್ನಬಹುದು. ದಿನೇಶ್ ಅವರು ಕಾಮಿಡಿ ನಟರಾಗಿ ಪ್ರಖ್ಯಾತರಾಗಿದ್ದರು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಅವರ ಹೆಸರುಗಳು ನೆಲೆ ನಿಂತಿದೆ. ಇವರು ಮಾಡಿರುವಂತಹ ಚಿತ್ರರಂಗದಲ್ಲಿ ಪ್ರಮುಖ ಪಾತ್ರವಾದ ಹಾಸ್ಯ ನಟನಾಗಿ ನಟಿಸಿದರು. ಇವರು ಕನ್ನಡದ ಚಿತ್ರರಂಗಕ್ಕೆ ಒಂದು ಉನ್ನತ ಮಟ್ಟದಲ್ಲಿ ನಿಂತಿದ್ದರು. ಕನ್ನಡ ಚಿತ್ರರಂಗದಲ್ಲಿ ದಿನೇಶ್ ಅವರ ಬಗ್ಗೆ ಹೇಳಬೇಕಂದ್ರೆ ಮುಂತಾದ ಪಿಕ್ಚರ್ನಲ್ಲಿ ಅವರು ಚಿತ್ರರಂಗದಲ್ಲಿ ನಟಿಸಿದ್ದಾರೆ. ಅವರು ಗಾಯಕಿ ವಿಮಲಾವನ್ನು ಮದುವೆ ಆಗಿದ್ದರು. ಅವರ ಮಕ್ಕಳು ಸಹ ಇದ್ದರು. ಥ್ಯಾಂಕ್ ಯು ಆಲ್.